ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ರೆಡಿ ಆಗೋಣ ಅಂದ್ಬಿಟ್ಟು ಲಿಪ್ಸ್ಟಿಕ್ ಹಚ್ಕೊಳ್ಳೋಣ ಅಂತ ಬಂದರೆ ಲಿಪ್ಸ್ಟಿಕ್ ಮುರಿದೇ ಹೋಗಿತ್ತು. ಇನ್ನೇನು ಮಾಡೋದು, ಹಳೆ ದೇವ್ರ ಪಾದನೆ ಗತಿ ಅನ್ನೋಂಗೆ ನಂದು ಫೇವ್ರೆಟ್ ಲಿಪ್ಸ್ಟಿಕ್ ಇತ್ತಲ್ಲ ಅದನ್ನೇ ಹಚ್ಕೊಂಡು ಫೇಸ್ಗೆ ಬೇರೆ ಏನು ಅಪ್ಲೈ ಮಾಡ್ದಿರ ಸ್ವಲ್ಪ ಪೌಡ್ರನ್ನ ಮೆತ್ಕೊಂಡು ಟೈಮ್ ಆಗಿರೋ ಗಡಿ ಬಿಡಿಲಿ ನನಗೆ ಸ್ಟಿಕ್ಕರ್ ಕೂಡ ಸಿಗಲಿಲ್ಲ. ಸೊ ಅದಕ್ಕೆ ಏನು ಮಾಡಿದೆ, ಐಲೈನರೇ ಇತ್ತಲ್ಲ, ಸೊ ಅದರಲ್ಲೇ ಒಂದು ಬೊಟ್ಟನ್ನ ಇಟ್ಕೊಂಡೆ. ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದೀನಲ್ಲ. ಸೊ ಬೊಟ್ಟು ಇಟ್ಮೇಲೆ ಮುಖದ ಲಕ್ಷಣನೇ ಚೇಂಜ್ ಆಗೋಯ್ತು ನನಗೆ. ಸೊ ಈ ಬ್ಯೂಟಿಫುಲ್ ಇಯರಿಂಗ್ನ ಹಾಕೊಳ್ಳೋಣ ಅಂತ ನೋಡಿದ್ರೆ ಯಾವ ಕಿವಿಗೆ ಯಾವ್ದು ಹಾಕೊಳ್ಳೋದು ಅನ್ನೋದೇ ಗೊತ್ತಾಗಲಿಲ್ಲ ನನಗೆ. ಸೊ ಫುಲ್ ಕನ್ಫ್ಯೂಸಲ್ಲೇ ಯಾವುದೋ ಒಂದು ಹಾಕ್ಕೊಂಡು ಫುಲ್ ರೆಡಿ ಆದೆ. ಈ ಕಡೆ ತಲೆ ಬಚ್ಕೊಳ್ಳೋಣ ಅಂದರೆ ಫುಲ್ ಟೈಮ್ ಬೇರೆ ಆಗೋಗಿತ್ತು. ಅದಕ್ಕೋಸ್ಕರ ಈ ಕಡೆ ಸ್ವಲ್ಪ ಕೂದಲು ಎತ್ತಾಕೊಂಡು ಆ ಕಡೆ ಸ್ವಲ್ಪ ಕೂದಲು ಎತ್ತಾಕೊಂಡು ಒಂದು ಟಿಕ್ ಟಾಕ್ ಕ್ಲಿಪ್ ಹಾಕ್ಕೊಂಡು ಸೀದಾ ದೇವಸ್ಥಾನದ ಕಡೆ ಹೊರಟ್ವಿ. ನಾವು ಬರೋದು ಸ್ವಲ್ಪ ಲೇಟ್ ಆಯಿತು ಅಂದ್ಬಿಟ್ಟು ಭರತ ಕೆಳಗಡೆನೆ ನಮಗೋಸ್ಕರ ವೆಯ್ಟ್ ಮಾಡ್ಕೊಂಡು ಕೂತಿದ್ದ. ಸೊ ಅವ್ರನ್ನೆಲ್ಲ ಎತ್ತಾಕೊಂಡು ಸೀದಾ ದೇವಸ್ಥಾನದ ಕಡೆ ಹೊರಟ್ವಿ. ಅಲ್ಲಿ ಹೋದರೆ ಈ ನನ್ನ ಮಗ ಗೊತ್ತಲ್ವಾ, ಅಲ್ಲೂ ಹುಡುಗರ ಹತ್ರ ಎಲ್ಲ ತೀಟೆ ಮಾಡ್ಕೊಂಡು ಕೂತಿದ್ದ. ಇವತ್ತು ನವರಾತ್ರಿ 2ನೇ ದಿನ ಆಗಿರೋದ್ರಿಂದ ಬ್ರಹ್ಮಚಾರಿಣಿ ದೇವ್ರನ್ನ ಪೂಜೆ ಮಾಡ್ತಾರಂತೆ. ಸೊ ಹಾಗಾಗಿ ನಾವು ಮಾರಿಕಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ತೀರ್ಥ ಪ್ರಸಾದ ತಗೊಂಡು ಜಡೆ ಹಾಕಿಲ್ಲ ಅಂದರೂ ಹೂವು ಹಾಗೋ ಹೀಗೋ ಒಂದು ಸ್ವಲ್ಪ ತಗ್ಲಾಕೊಂಡು ಅಲ್ಲಿ ಸೀದಾ ಪ್ರಸಾದದ ಕಡೆ ಹೊರಟ್ವಿ. ಪ್ರಸಾದಕ್ಕೆ ಹೋದರೆ ಒಂದಲ್ಲ 2 ಎತ್ಕೊಂಡೆ ನಾನು, ಯಾಕೆಂದರೆ ನನ್ನ ಮಗನೂ ಇದ್ದಾನಲ್ಲ. ಸೊ ಹಾಗೆ ಪ್ರಸಾದನ ತಿನ್ಕೊಂಡು ನವರಾತ್ರಿ 2ನೇ ದಿನನ ಕಂಪ್ಲೀಟ್ ಮಾಡಿದೆ.